ನನಗಂತೂ ತಲೆ ಕೆಟ್ಟು ಕೆರ ಹಿಡ್ದೋಗೈತಪ್ಪ. ಮಾವ, ಇದನ್ನೆಲ್ಲ ಸರಿ ಮಾಡೋಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಆದರೆ ಅದನ್ನು ಹೇಳಿದ್ರೆ ನೀವು ಒಪ್ಕೋತಿರೋ ಇಲ್ವೋ? ಈ ಮದುವೆ ಆಗ್ತದೆ ಅಂದರೆ ನೀನೇನು ಹೇಳಿದ್ರು ಕೇಳ್ತೀನಿ, ಹೇಳವ. ಹೌದಮ್ಮ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ನೀನು ಏನು ಅಂದ್ಕೊಂಡಿದ್ಯೋ ಹೇಳಮ್ಮ, ಅದನ್ನೇ ಮಾಡೋಣ. ಅದು ನನಗನ್ಸಿರೋ ಪ್ರಕಾರ ಅವರಿಬ್ಬರನ್ನೂ ಒಂದು ಇಡೀ ದಿವಸ ಒಟ್ಟಿಗೆ ಕಳೆಯೋ ಹಾಗೆ ಮಾಡಿದ್ರೆ ಅವರು ತಮ್ಮ ಮನಸ್ಸಲ್ಲಿರೋದನ್ನ ಬಿಚ್ಚಿ ಮಾತಾಡ್ಕೋತಾರೆ ಅಂತ ಅನ್ಸುತ್ತೆ. ಅದರಲ್ಲಿ ಏನಿರ್ತದವ, ಅವರಿಬ್ರು ನಮಗೆ ಗೊತ್ತಿಲ್ಲ, ನಂಗೆ ಒಬ್ರೊಬ್ರು ದಿನ ಮೀಟ್ ಮಾಡ್ತಾರೆ ಅಂದಮೇಲೆ ಅವರಿಬ್ರು ಮಾತಾಡ್ಕೊಂಡಿರಲ್ವೇ? ಅಯ್ಯೋ ಇಲ್ಲ ಮಾವ, ಅವರಿಬ್ಬರು ದಿನ ಮೀಟ್ ಮಾಡಿದ್ರು ಎಲ್ಲೋ ಒಂದು 1/4 ಗಂಟೆನೋ ಅರ್ಧ ಗಂಟೆನೋ ಯಾವುದೋ ಪಾರ್ಕಲ್ಲೋ ಕಾಫಿ ಡೇಲೋ ಮೀಟ್ ಮಾಡಿ ಇಬ್ಬರು ಅವ್ರವ್ರ ಮನೆಗೆ ಹೊಟ್ಟೋಗ್ತಾರೆ ಅಷ್ಟೇ. ನಾನು ಹೇಳ್ತಿರೋದು ಹಾಗಲ್ಲ ಮಾವ, ಒಂದು ಇಡೀ ದಿನ ಇಬ್ಬರು ಒಟ್ಟಿಗೆ ಇದ್ದರೆ ನಮ್ಮ ಸಿದ್ದು ಎಲ್ಲಿ ಹೋಗ್ತಾನೆ, ಅವನ ಗುಣ ಎಂಥದ್ದು, ವ್ಯಕ್ತಿತ್ವ ಎಂಥದ್ದು, ಅವರಿಬ್ಬರಿಗೂ ಒಬ್ರನ್ನೊಬ್ರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಳ್ಳೆ ಚಾನ್ಸ್ ಸಿಗುತ್ತೆ. ಆ ಉದ್ದೇಶದಿಂದ ಇಬ್ರು ಒಂದು ಇಡೀ ದಿನ ಜೊತೆಲಿರ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಅಪ್ಪಯ್ಯ, ನೀನು ಹೇಳ್ತಾರದು ಸರಿಯಾಗದೆ. ಇಬ್ರು ಒಟ್ಟಿಗೆ ಇದ್ರೆ ಒಬ್ರು ಭಾವನೆ ಒಬ್ರಿಗೆ ಅರ್ಥ ಆಯ್ತದೆ. ಆಗ ಇಷ್ಟ ಇಲ್ಲದೆ ಇದ್ರೂ ಒಬ್ರನ್ನೊಬ್ರು ಒಪ್ಕೊಳ್ಳೋ ಅವಕಾಶ ಇರ್ತದೆ. ಸರಿ ಕಲ, ನೀವಿಬ್ಬರು ಹೇಳ್ತಾ ಇದ್ದೀರ ಅನ್ಮಕ್ಕೆ ಅದನ್ನು ಒಂದು ಕಿತ್ತ ನೋಡೇ ಬಿಡಮ್ಮ. ಹೆಂಗೂ ಅವರಿಬ್ಬರು ಹೆಂಗೆ ಅಂತ ನಮಗೆ ಗೊತ್ತದೆ. ಇಬ್ಬರು ಜೊತೆಲಿದ್ದರೆ ಒಪ್ಪಿಗೆ ಆದರೂ ಆಗ್ಬೋದೇನೋ, ನೋಡೇ ಬಿಡಮ್ಮ. ಸಿರಣ ತೊಳಿ. ಏನ್ ಸಿರಣ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಮುಖದಲ್ಲಿ ಒಂಚೂರು ಖುಷಿನೇ ಕಾಣಿಸ್ತಾ ಇಲ್ವಲ್ಲ? ಯಾಕೆ ಆಟೋ ಓಡಿಸ್ತಾ ಇರೋದು ನಿಂಗೆ ಇಷ್ಟ ಆಗ್ತಾ ಇಲ್ವಾ? ಛೇ, ಹಾಗೆಲ್ಲ ಏನಿಲ್ಲ ಚೆನ್ನಪ್ಪ. ಕೆಲಸನೇ, ನಾವು ದುಡಿಬೇಕಷ್ಟೇ. ಆ ಕೆಲಸ ಈ ಕೆಲಸ ಅಂತ ನನಗೆ ಭೇದ ಭಾವ ಇಲ್ಲ. ಏನೋ ಹಿಂಗೆ ಮನೆ ಕಡೆ ಯೋಚನೆ ಬಂತು, ಯೋಚನೆ ಮಾಡ್ತಿದ್ದೆ. ಏನಾಯ್ತು ಅಂತದ್ದು? ಲಕ್ಷ್ಮಿಗೆ ಹುಷಾರಿಲ್ಲ ಚೆನ್ನಪ್ಪ. ಡಾಕ್ಟರ್ ಹತ್ರ ತೋರಿಸ್ದೆ, ಯಾಕೋ ಸರಿ ಹೋಗ್ತಿಲ್ಲ. ಅದಕ್ಕೆ ನನಗನ್ನಿಸ್ತಾ ಇದೆ, ನಂಗೆ ಕೆಲಸ ಹೋಗಿರೋದು ಲಕ್ಷ್ಮಿಗೆ ಗೊತ್ತಾಗಿ ನನ್ನ ಹತ್ರ ಹೇಳೋಕ್ಕೂ ಆಗದೆ, ಹೆಂಗ್ ಕೇಳೋದು ಅಂತ ಏನೂ ಗೊತ್ತಾಗದೆ ಒಳಗಡೆನೆ ಇಟ್ಕೊಂಡು ಕೊರಗ್ತಾ ಇದ್ದಾಳ ಅಂತ. ಅವಳು ಮುಂದಿದ್ರೆ ನನಗೆ ಕೆಂಡದ ಮೇಲೆ ನಿಂತಂಗ ಅನ್ಸುತ್ತೆ ಚೆನ್ನಪ್ಪ. ಇನ್ನು ಎಷ್ಟು ದಿನ ಈ ಸತ್ಯ ಬಚ್ಚಿಟ್ಕೊಂಡು ನಾನು ಬದುಕಬೇಕು ಗೊತ್ತಿಲ್ಲ. ನೋಡು ಸಿನಣ್ಣ, ನೀನು ದುಡಿಮೆನೇ ನಂಬ್ಕೊಂಡು ಬದುಕಿರೋನು. ನಿನಗೆ ದುಡಿಯೋದಕ್ಕೊಂದು ದಾರಿ ಸಿಕ್ಕಿದೆ. ನೀನು ಅದ್ರ ಮೂಲಕ ದುಡಿಯೋದು ನೋಡು, ಇಲ್ಲ ಮನೆಯವ್ರ ಹತ್ರ ಸತ್ಯ ಹೇಳ್ಬಿಡು. ಈಗ ನಿನ್ಗೆ ಉಳಿದಿರೋದು ಎರಡೇ ದಾರಿ. ಸಾಧ್ಯನೇ ಇಲ್ಲ, ನಾನು ಹಿಂಗೆ ಸತ್ಯ ಹೇಳಕ್ ಸಾಧ್ಯನೇ ಇಲ್ಲ. ಅವಳ ಮನಸ್ಸಲ್ಲಿ ಬೇರೆ ಏನಾದ್ರೂ ಇಟ್ಕೊಂಡು ಕೊರಗ್ತಾ ಇದ್ರೆ, ಅವಳು ತವ್ರ ಮನೆದನ್ನೋ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಹಿಂಗಿರುವಾಗ ನಾನ್ ನನ್ನ ಕೆಲಸ ಹೋಗಿದೆ ಅಂತ ಹೇಳ್ಬಿಟ್ಟು ನೋವು ಮೇಲೆ ನೋವು ಕೊಡಕ್ಕಾಗತ್ತಾ? ನನ್ನ ಕೈಲಿ ಹೇಳಕ್ ಆಗಲ್ಲ ಚೆನ್ನಪ್ಪ. ಹಾಗಾದ್ರೆ ಒಂದು ಕೆಲಸ ಮಾಡು, ಇವಾಗ ನಿನ್ನ ಕೆಲಸನ ನೀನು ಮುಂದುವರ್ಸು. ಒಂದು ಕೆಲಸ ಹೋದ್ರೇನಂತೆ, ಇನ್ನೊಂದು ಕೆಲಸ ಕೈಯಲ್ಲಿದೆ ಅನ್ನೋ ಧೈರ್ಯ ಇರುತ್ತೆ. ನೀನು ಕಾನ್ಫಿಡೆಂಟ್ ಆಗಿರ್ಬೋದು. ಅದೇನೋ ಸರಿ ಚೆನ್ನಪ್ಪ, ಆದ್ರೆ ನನ್ನನ್ನು ನಂಬ್ಕೊಂಡು ಬಂದಂತವಳು ಮುಂದೆ ಸತ್ಯ ಹೇಳಕ್ ಆಗ್ತಿಲ್ವಲ್ಲ ಅನ್ನೋದು ಕೊರಗ್ತಾ ಇದೆ. ಆ ದೇವರೇ ದಾರಿ ತೋರಿಸ್ಬೇಕು. ಆದಷ್ಟು ಬೇಗ ಅವಳು ಮುಂದೆ ಸತ್ಯ ಹೇಳೋ ಅವಕಾಶ ಮಾಡ್ಕೊಡಪ್ಪ ಅಂತ ದೇವರನ್ನು ಕೇಳ್ಕೊತಾ ಇದ್ದೀನಿ. ಸಿನಣ್ಣ, ಎಲ್ಲ ಸರಿ ಹೋಗುತ್ತೆ, ನೀನೇನು ಯೋಚನೆ ಮಾಡಬೇಡ. ಎಲ್ಲ ಅವನಿದ್ದಾನೆ.
ಅಯ್ಯೋ 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 ಲೇ ಯಾವನ್ಲ ನೀನು ನಂಗೆ ಲವ್ ಲೆಟರ್ ಬರ್ದಿಟ್ಟಿದ್ಯಾ ಅಷ್ಟು ಧೈರ್ಯ ಇದ್ರೆ ಬಾರ್ಲ ನನ್ ಕಣ್ಮುಂದೆ ಧೈರ್ಯ ಇಲ್ದಿರೋನೆ ನನ್ ಕಣ್ಮುಂದೆ ಬಂದ್ಬಿಟ್ಟು ಹೇಳ ಲವ್ ಲೆಟರ್ ಬರ್ದಿಕ್ಕಿದ್ಯಲ್ಲ ಬಾರ್ಲ ನೀನ್ ಕೆಲ್ಸಕ್ ಬರ್ದಿರೋ ಎಲ್ಲ ಲವ್ ಮಾಡಂಗ ಆಗೋಗ್ಬಿಟ್ಟು ವೆಂಕಿ ಏ ವೆಂಕಿ 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 ಅಯ್ಯ ಅದಂಗಿರ್ಲಿ ಇಲ್ಲಿ ನೋಡಿಲಿ ಯಾವನೋ ನನ್ಗೆ ಲವ್ ಲೆಟ್ರ್ ಬರೋನೆ ಲವ್ ಲೆಟ್ರು ಅವ್ನು ಯಾವನಂತ ನಂಗೆ ಇವತ್ತು ಗೊತ್ತಾಗಬೇಕಲ್ಲ ಅಲ್ಲ ನಾನ್ ಇಲ್ದೇ ಇರೋ ಟೈಮಲ್ಲಿ ಅಲ್ಲಿ ಬುಟ್ಟೆ ಐತಲ್ಲ ಆ ಬುಟ್ಟಿ ಒಳಗಡೆ ಇಟ್ಟೋಗವ್ನೆ ಹೆಣ್ಮಕ್ಳು ಅಂದ್ರೆ ಸದ್ರಾನ ಏ ಅದ್ ಹೆಂಗ್ ಬಿಟ್ಬಿಡಕ್ ಆಯ್ತದೆ ಇವತ್ತು ಲವ್ ಲೆಟರ್ ಇಟ್ಟೋದವನು ನಾಳೆ ನನ್ ಕಣ್ ಮುಂದೆ ಬರಕಿಲ್ಲ ಅಂತ ಏನ್ ಗ್ಯಾರಂಟಿ ಅಂತೀನಿ ನನ್ ಮಗ ಇವತ್ ನನ್ ಕೈಗ್ ಸಿಗಾಕಬೇಕಲ್ಲ ನಾನ್ ಯಾರು ಅಂತ ತೋರಿಸ್ತೀನಿ ವಾ ಇದು ತಮಾಷೆ ಮಾಡೋ ವಿಷಯನಾ ಇದ್ರಲ್ಲಿ ಏನೇನ್ ಬರ್ದವನೆ ಅಂತ ನೀನೇ ಓದು ಮಕ್ಳು ಅಂದ್ರೆ ಸದ್ರ ಅನ್ಕೋಬಿಟ್ಟವ್ರೆ ನನ್ ಮಗ ಇವತ್ ನನ್ ಕೈಗ್ ಸಿಗಬೇಕಲ್ಲ ಸರಿ ಪಾಠ ಕಲಿಸ್ತೀನಿ ಇನ್ನೊಂದ್ಸತಿ ಲೆಟ್ರು ಬರೆಯಕ್ಕೆ ಕೈಯೇ ಇರ್ಬಾರ್ದು ಹಂಗ್ ಮಾಡ್ಬಿಡ್ತೀನಿ ಏನ್ ಮಾಡ್ತಾ ಇದೀಯ ನೀನು ವೆಂಕಿ ಅಯ್ಯ ಇಷ್ಟಕ್ಕೆಲ್ಲ ಬಿಡಕ್ ಆಗಕ್ಕಿಲ್ಲ ಅವ್ನ್ ಯಾವನ್ ಲೆಟ್ರ್ ಬರ್ದಿಟ್ಟೋದನು ಅಂತ ನಾನು ಇವತ್ತು ಹುಡುಕ್ಲೇಬೇಕು ನೋಡು ನಾನು ವರ್ತನೆ ಕೊಡೋ ಜಾಗಕ್ಕೆ ಬಂದು ಬುಟ್ಟಿ ಒಳಗಡೆ ಇಟ್ಟವನೆ ಅಂದ್ರೆ ಅವ್ನಿಗೇನೋ ನಂಗೇನು ಗೊತ್ತಿರ್ತದೆ ನನ್ ಹಿಂದೆ ಯಾರು ನನ್ನ ಫಾಲೋ ಮಾಡ್ತವ್ರೆ ಅಂತ ನಿಂಗೆ ಅನ್ಸಿದ್ರೆ ನನ್ ಮಗನ ಅಲ್ಲೇ ಇಟ್ಕೊಂಡು 4 ಚಚ್ಚು ಹೇಳ್ತೀನಿ ಸಾಕು ಸಾಕು ನೀನ್ ಇವಾಗ ಹೋಗಿ ಅಂಗಡಿ ತವ ಅಂಗಡಿ ನೋಡ್ಕೊತಾ ಇರೋ ನನ್ ವರ್ತನೆಗೆ ಇನ್ನೊಂದ್ ಸ್ವಲ್ಪ ಹೂ ಕೊಡೋದೈತೆ ಕೊಟ್ಬಿಟ್ಟು ಬರ್ತೀನಿ ಹೋಗ್ ಏನು ಲಕ್ಷ್ಮತೆ ದೇವ್ರ ಹತ್ರ ಬೇಡ್ಕೊಂಡಿದ್ದಾಯ್ತಾ ಲಕ್ಷ್ಮತೆ ಅಳ್ತಿದ್ದೀರಾ ದಯವಿಟ್ಟು ಅಳ್ಬೇಡಿ ನನ್ನಿಂದ ಇದನ್ನೆಲ್ಲ ನೋಡೋಕ್ಕಾಗೋದಿಲ್ಲ ಅಳ್ದೆ ಇನ್ನೇನು ಮಾಡಲಿ ಸಿದ್ದು ಮಗಳಿಗಾಗಿರೋ ಪರಿಸ್ಥಿತಿನ ಇನ್ನೂ ಸರಿ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ನೋವು ಒಂದು ಕಡೆ
ಯಾಕೆ ಇಂಥದೆಲ್ಲ ಅವಳ ಜೀವನದಲ್ಲೇ ನಡೀತಿದೆ ಅನ್ನೋ ಚಿಂತೆ ಇನ್ನೊಂದ್ ಕಡೆ. ಅವಳು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡು ಬಂದಿದ್ರು ಎಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಅವಳಿಗೆ ಗೊತ್ತಿಲ್ದಂಗೆ ತಾಳಿ ಕಟ್ಟಿ ಹೋಗಿದ್ದಾನೆ. ಅವನು ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನನ್ನು ಹೇಗ್ ಹುಡ್ಕೋದು ಅನ್ನೋದೇ ಚಿಂತೆ ಆಗಿದೆ. ನನ್ನ ಮಗಳ ಬಾಳು ಯಾವಾಗ ಸರಿ ಹೋಗುತ್ತೋ ಆ ದೇವ್ರೆ ನನಗೊಂದು ದಾರಿ ತೋರಿಸ್ಬೇಕು ಸಿದ್ದು. ಲಕ್ಷ್ಮತೆ, ಯೋಚನೆ ಮಾಡಬೇಡಿ, ಆ ದೇವ್ರು ಖಂಡಿತ ದಾರಿ ತೋರಿಸ್ತಾನೆ. ನೀವು ಧೈರ್ಯವಾಗಿರಿ. ನೀವು ಈ ಥರ ಆದರೆ ಭಾವನವ್ರು ಎಷ್ಟು ನೊಂದ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ, ಅಳ್ಬಿಡಿ ಲಕ್ಷ್ಮತೆ. ಸಿದ್ದು, ನನ್ಗೊಂದು ಕೆಲಸ ಮಾಡ್ಕೊಡ್ತೀಯಾ? ಅದೇನಂತ ಹೇಳಿ ಲಕ್ಷ್ಮತೆ. ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟದವನ್ ಯಾರು ಅಂತ ಹುಡುಕೊಡಪ್ಪ. ಅವನು ಯಾರು ಅಂತ ಗೊತ್ತಾದ್ರೆ ಸ್ವಲ್ಪ ಸಮಾಧಾನನಾದ್ರೂ ಆಗತ್ತೆ. ಅವನು ಒಳ್ಳೆಯವನೋ ಕೆಟ್ಟವನೋ ಯಾರಾದ್ರೂ ಆಗಿರ್ಲಿ, ಅದರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಅವನು ಯಾರು ಅಂತ ಗೊತ್ತಾಗ್ಬೇಕು ಸಿದ್ದು. ಅದನ್ನ ಮಾಡ್ತೀಯ ಸಿದ್ದು? ನಾನು ದೇವರಿಗೆ ಎಷ್ಟು ಪೂಜೆ ಮಾಡಿದೆ, ಹರಕೆ ಹೊತ್ಕೊಂಡೆ. ಅದಕ್ಕೆ ಸಿಕ್ಕಿದ ಪ್ರತಿಫಲ ಇದು. ನನ್ನ ಮಗಳು ಯಾವ ಪಾಪ ಮಾಡಿದ್ಲೋ ಏನೋ ಗೊತ್ತಿಲ್ಲ, ಅವಳಿಗೆ ಇಷ್ಟು ಶಿಕ್ಷೆ ಕೊಡ್ತಿದ್ದಾನೆ. ಮೊದಲೇ ಪಾಪ ನೊಂದಿರೋ ಜೀವ ಅದು. ಆ ಜೀವ ನೋವು ಪಡ್ತಿರೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ ಸಿದ್ದು, ನೋಡಕ್ಕಾಗ್ತಿಲ್ಲ. ಲಕ್ಷ್ಮತೆ, ಯೋಚನೆ ಮಾಡಬೇಡಿ. ನಿಮ್ಮ ನೋವಿಗೆ ಖಂಡಿತ ಒಂದಲ್ಲ ಒಂದು ಪರಿಹಾರ ಸಿಗ್ತದೆ. ಆ ದೇವ್ರ ದಾರಿ ತೋರಿಸಿಲ್ಲ ಅಂದ್ರೂ ಈ ಸಿದ್ದು ಖಂಡಿತ ನಿಮ್ಮ ಸಮಸ್ಯೆ ಬಗೆಹರಿಸ್ತಾನೆ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡಬೇಕು. ಅಕ್ಕ, ತಿಂಡಿ ಮಾಡಿದ್ಯಾ? ಮಾಡಿದೆ. ಅಕ್ಕ, ನೀನು ಅಮ್ಮನ್ನ ಗಮನಿಸ್ತಾ ಇದೆಯಾ? ಯಾಕೆ, ಅಮ್ಮನಿಗೇನಾಯ್ತು? ಏನಕ್ಕ ನೀನು, ಅವ್ರು ಮೊದಲಿನ ಥರ ಇಲ್ವಲ್ಲ. ನಾನು ಗಮನಿಸ್ತಾನೆ ಇದ್ದೀನಿ ಬಂದಾಗಿಂದ. ಏನೋ ಯೋಚನೆ ಮಾಡ್ತಾನೆ ಇರ್ತಾರೆ. ನೋಡು, ನನ್ನ ಕೈಲಿ ಹಾಡ್ಸಿದ್ರಲ್ಲ, ಅದರಲ್ಲೇ ಗೊತ್ತಾಯ್ತು ಅವ್ರು ಬೇಜಾರಲ್ಲಿದ್ದಾರೆ ಅಂತ. ಯಾವುದೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡೇ ಕೊರಗ್ತಾ ಇದ್ದಾರೆ ಅನಿಸ್ತಾ ಇದೆ. ನಿನ್ನ ಹತ್ರ ಏನಾದರೂ ಹೇಳ್ಕೊಂಡ್ರಾ? ಇಲ್ಲ ಜಾನು, ಅಮ್ಮ ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ. ನಾನು ಅಮ್ಮನ ತುಂಬ ಸತಿ ಕೇಳಿದೆ, ಆದರೂ ಅವ್ರು ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ. ಈಗ ಅವ್ರಿಗೆ ಚಿಂತೆ ಮಾಡೋದಕ್ಕೆ ಏನಿದೆ ಹೇಳು? ಇದೆಯಲ್ಲ ಅಕ್ಕ, ನಿನ್ನ ಮದುವೆ ವಿಷಯ. ನನ್ನ ಮದುವೆ ಬಗ್ಗೆ ಚಿಂತೆ ಮಾಡ್ತಿದ್ದಾರಾ? ಇನ್ನೇನು ವಿಷಯದ ಬಗ್ಗೆ ಚಿಂತೆ ಇರುತ್ತೆ ಹೇಳೋರಿಗೆ? ನಿನ್ನ ಮದುವೆ ವಿಷಯನೇ. ಇನ್ನೂ ಮದುವೆ ಆಗಿಲ್ವಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೆ ಚಿಂತೆ. ಇಲ್ಲ ಜಾನು, ನಾನು ಅಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ. ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಆದರೂ ಅವ್ರಿಗೇನು ಚಿಂತೆ ಇದೆ ಅಂತ ಗೊತ್ತಾಗ್ತಿಲ್ಲ ಕಣೆ. ನಿನ್ನ ಮುಂದೆ ತೋರಿಸ್ಕೊಂಡಿರಲ್ಲ, ಯಾಕಂದರೆ ನಿನಗೆ ಬೇಜಾರಾಗುತ್ತೆ ಅಂತ. ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಜಾನು, ನಾನು ಅಷ್ಟು ಬುದ್ಧಿವಂತೆ ಅಲ್ಲ ಕಣೆ. ಬೇರೆಯವ್ರ ಮನಸ್ಸಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋ ಶಕ್ತಿ ನನಗಿಲ್ಲ. ಹಾಗಂತ ನೀನು ಯೋಚನೆ ಮಾಡ್ಕೊಂಡು ಕೂರಬೇಡ. ನಾನು ಇಲ್ಲಿದ್ದೀನಿ ಅಲ್ವಾ, ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದಕ್ಕೇನು ಪರಿಹಾರ ಅಂತ ಹೇಳಿಬಿಟ್ಟೆ ನಾನು ಹೋಗ್ತೀನಿ. ಯೋಚನೆ ಮಾಡಬೇಡ. ಲಕ್ಷ್ಮತೆ, ಇನ್ನೂ ಅಳ್ತಿದ್ದೀರಾ? ನನ್ನ ಮಾತು ಕೇಳಿ, ಅಳ್ಬಿಡಿ ಲಕ್ಷ್ಮತೆ. ಈಗ ನನಗೆ ಹೇಳಿದಿರ ತಾನೆ, ಹೆಂಗಾದ್ರೂ ಮಾಡಿ ಅವನ್ನ ಹುಡುಕಿನ ಮುಂದೆ ಕರ್ಕೊಂಡು ನಿಲ್ಲಿಸ್ತೀನಿ. ಅವನು ಯಾರು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ಹೆಂಗಪ್ಪ ಹುಡುಕ್ತೀಯ? ಆ ಚಿಂತೆ ನನಗೆ ಬಿಟ್ಬಿಡಿ ಲಕ್ಷ್ಮತೆ. ನಮ್ಮ ಜನ ಎಲ್ಲ ಕಡೆ ಇದ್ದಾರೆ, ಎಲ್ರಿಗೂ ಒಂದು ಮಾತು ಹೇಳಿರ್ತೀನಿ.
ಆ ಥರ ಯಾರಿಗಾದ್ರೂ ಅನುಮಾನ ಬಂದರೆ ಖಂಡಿತ ನಂತವು ಹೇಳ್ತಾರೆ. ಆಗ ಅವ್ನು ಹುಡ್ಕೋದು ಸುಲಭ ಆಗುತ್ತೆ. ಹಾಗಾದ್ರೆ ಅವ್ನು ಸಿಗ್ತಾನಲ್ವಾ? ಖಂಡಿತ ಸಿಗ್ತಾನೆ ಲಕ್ಷ್ಮತೆ. ಅವನ ತಾನೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಓಡಾಡೋಕ್ಕಾಗುತ್ತೆ? ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕು. ಆ ಥರ ಬಂದಾಗ ಸಿಕ್ಕೇ ಸಿಗ್ತಾನೆ. ಪೂರ್ವಿ, ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಏನು ಸಿದ್ದು ನೋಡಕ್ ಬಂದ್ಯಾ? ನಿಮ್ ಜೋಡಿ ತುಂಬಾ ಚೆನ್ನಾಗಿದೆಯಮ್ಮ. ಥ್ಯಾಂಕ್ಸ್ ಆಂಟಿ. ಅತ್ತೆ, ಹೀಗೆಲ್ಲ ಹೇಳ್ಬಿಡಿ. ಇವಳು ನನಗೆ ಸರಿಯಾದ ಜೋಡಿ ಅಲ್ಲ. ನಿಮ್ಮ ಮಗಳು ಭಾವನಾ ಅವರೇ ನನಗೆ ಸರಿಯಾದ ಜೋಡಿ. ಸಿದ್ದು ಅವರೇ, ನೀವು ಯಾರೋ ಫ್ರೆಂಡನ್ನ ಮೀಟ್ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿ ನೋಡಿದ್ರೆ ಇವ್ರ ಜೊತೆ ಇದ್ದೀರಾ? ಮೇಡಮ್ ಅವರೇ, ನಾನು ನಿಮಗೆ ಯಾವ್ದು ಫ್ರೆಂಡು ಅಂತ ಹೇಳ್ತಿದ್ನಲ್ಲ, ಅದು ಇವರೇ. ಫ್ರೆಂಡಾ ಇವರು? ಹೌದು. ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ. ಹೌದಮ್ಮ, ಸಿದ್ದು ನನಗೂ ಫ್ರೆಂಡ್ ಇದ್ದ ಹಾಗೆ. ನನಗೆ ಕಷ್ಟ ಇದ್ದಾಗಲೆಲ್ಲ ಬಂದು ಸಹಾಯ ಮಾಡ್ತಾನೆ. ಒಬ್ಬ ಸ್ನೇಹಿತ ತಾನೇ ಕಷ್ಟದಲ್ಲಿದ್ದಾಗಲೆಲ್ಲ ಬಂದು ಸಹಾಯ ಮಾಡೋದು. ಅದಕ್ಕೆ ಸಿದ್ದು ನನಗೆ ಫ್ರೆಂಡು. ಈಗ ನಿನ್ನ ಜೀವನಕ್ಕೆ ಬರ್ತಿರೋ ಗೆಳೆಯ. ಸಿದ್ದು, ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಪ್ಪ. ಬರ್ತೀನಿ ಪೂರ್ವಿ. ಸಿದ್ದೋರೆ, ನಿಜವಾಗ್ಲೂ ಇವರೇನಾ ನಿನ್ನ ಫ್ರೆಂಡು? ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ರಲ್ಲ, ಇವರೇ ನನ್ನ ಫ್ರೆಂಡು. ನೀವು ಬೇರೆ ಯಾರಾದ್ರೂ ಅನ್ಕೊಂಡ್ರಾ? ಹಾಗೇನಿಲ್ಲ ಬಿಡಿ. ಅದು ಸರಿ, ನೀವೇನೋ ನಾನು ಹುಡ್ಕೊಂಡು ಇಲ್ಲಿ ಗಂಟೆ ಬಂದ್ಬಿಟ್ಟಿದ್ರಲ್ಲ? ಅದಾ, ಅಪ್ಪ ಹೇಳಿದ್ರು ಇವತ್ತು ಪೂರ್ತಿ ದಿವಸ ನಾನು ನಿಮ್ಮ ಜೊತೆ ಇರ್ಬೇಕಂತೆ. ಏನು, ಇಡೀ ದಿವಸ ನಾವಿಬ್ರು ಜೊತೆಲಿರ್ಬೇಕಾ? ರೀ, ಮನೇಲಿ ಎಲ್ಲರೂ ಇದ್ದಾರೆ, ನೋಡಿದ್ರೆ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ಹೆಂಡತಿನ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಾನೆ ಅಂತ ಅನ್ಕೋತಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಜಯಂತ್ ಅವರೇ. ನಮ್ಮ ಕಡೆಯಿಂದ ಬಂದಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಅಲ್ವಾ? ಎಲ್ಲ ಸರಿಯಾಗಿದೆ ಸರ್, ಏನೂ ತೊಂದರೆ ಇಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ ಅಲ್ವಾ? ಯಾವ ಅಭ್ಯಂತರನೂ ಇಲ್ಲ ಸರ್, ಎಲ್ಲ ಸರಿಯಾಗಿದೆ. ನೀವೇ ಎಲ್ಲ ನಿಂತು ಮಾಡಿಸಿದ್ದೀರಲ್ಲ, ಇನ್ನೇನು ತೊಂದರೆ ಇಲ್ಲ. ಸರಿ, ಹಾಗಾದರೆ ರಿಜಿಸ್ಟ್ರೇಷನ್ನ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳಿ ಆವತ್ತೇ ಇಟ್ಕೊಳ್ಳೋಣ. ಸರ್, ದೊಡ್ಡವರು ನೀವೇ ಇದ್ಮೇಲೆ ನನ್ನನ್ನು ಕೇಳೋದ್ರೆ ಏನು ಅರ್ಥ ಇದೆ? ದಯವಿಟ್ಟು ನೀವೇ ಒಂದು ಒಳ್ಳೆ ದಿನ ನೋಡಿ ಹೇಳಿ, ಅವತ್ತೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ. ಸರಿ, ಹಾಗಾದರೆ ನಾನೇ ನೋಡಿ ಹೇಳ್ತೀನಿ. ಆದರೆ ರಿಜಿಸ್ಟ್ರೇಷನ್ ದಿನ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬರೋದು ಮರಿಬೇಡಿ. ನಿಮ್ಮ ಮನೆಯವ್ರನ್ನ ಪರಿಚಯ ಮಾಡ್ಕೋಬೇಕು ಅಂತ ತುಂಬ ಕಾತರದಿಂದ ಕಾಯ್ತಿದ್ದಾರೆ. ನನಗೂ ಅಷ್ಟೇ ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತಿದೆ. ಖಂಡಿತ ಕರ್ಕೊಂಡ್ಬರ್ತೀವಿ ಸರ್. ನಿಮ್ಗೆಲ್ಲರಿಗೂ ಅವ್ರನ್ನ ಎಷ್ಟು ನೋಡಬೇಕು ಅಂತ ಕಾತುರತೆ ಇದೆಯೋ, ಅವ್ರಿಗೂ ನಿಮ್ಮನ್ನೆಲ್ಲ ನೋಡಬೇಕು ಅನ್ನೋ ಕುತೂಹಲ ಇದ್ದೇ ಇದೆ. ಹೋ ಅದು ಅಲ್ಲದೆ ರಿಜಿಸ್ಟ್ರೇಷನ್ ಆಗ್ತಿರೋದು ಅವ್ರ ಹೆಸರಲ್ಲೇ ಅಲ್ವಾ, ಬರಲೇಬೇಕಾಗತ್ತೆ. ಇದೇ ನೋಡಿ ಜಯಂತ್ ಅವರೇ, ಇದರಲ್ಲೇ ನಿಮ್ಮ ಸಂಸ್ಕಾರ ಗೊತ್ತಾಗತ್ತೆ. ಸರಿ ಸರ್, ನೀವು ಒಳ್ಳೆ ದಿನ ನೋಡಿ ಹೇಳಿ, ನಾವಿಬ್ರು ಜೊತೆಯಾಗಿ ಬರ್ತೀವಿ. ಸರಿ ಜಯಂತ್ ಅವರೇ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನೋಡಿ, ಅವರೆಲ್ರಿಗೂ ನಿಮ್ಗೆ ನೋಡಬೇಕು ಅಂತ ಕಾತರ ಅಂತೆ. ಅವ್ರಿಗೆ ಮಾತ್ರ ಅಲ್ಲ, ನನಗೂ ಅವ್ರನ್ನೆಲ್ಲ ಯಾವಾಗ ಭೇಟಿ ಆಗ್ತೀನೋ ಅಂತ ಅನಿಸ್ತಿದೆ. ಹೌದು, ರಿಜಿಸ್ಟ್ರೇಷನ್ ಯಾವಾಗ? ಒಳ್ಳೆ ದಿನ ನೋಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಎಷ್ಟು ಬೇಗ ಎಲ್ಲ ಆಗೋಯ್ತಲ್ವಾ? ಕಾಲ ಎಲ್ಲ ಬೇಗನೆ ಆಗೋದು. ಈಗ ನಮ್ಮ ಮದುವೆ ಇಟ್ಕೊಳ್ಳಿ, ನಾನು ನಿಮ್ಮ ಇಂಜಿನಿಯರ್ ದಿನನೇ ಕಾಲೇಜ್ ಸೋತು ಆಮೇಲೆ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ
ಆಮೇಲೆ ಅಷ್ಟು ಬೇಗ ಆಗುತ್ತಲ್ವಾ. ಈಗ ನೀವು ನನ್ನವ್ರು ಮಾತ್ರ. ಅದೇ ಮತ್ತೆ ನಾನು ನಿಮ್ಮವಳು ಮಾತ್ರ ಅಲ್ಲ, ನೀವು ನನ್ನವರೇ. ಅದು ಸರಿ. ಹಿರಿ ಎಲ್ಲರೂ ನೋಡ್ತಾರ. ಓಕೆ, ಥ್ಯಾಂಕ್ ಯು. ಅಳಿ ಅಂದ್ರೆ ಅತ್ತೆ ಕೂತ್ಕೊಳ್ಳಿ. ಅಲ್ಲ ಅತ್ತೆ, ಕೆಲಸ ಮಾಡ್ತಾನೆ ಇದ್ದೀರಲ್ಲ ನೀವು. ಡಾಕ್ಟರ್ ಹೇಳಿಲ್ವಾ ನಿಮಗೆ ರೆಸ್ಟ್ ತಗೋಬೇಕು ಅಂತ? ನೀವು ರೆಸ್ಟೇ ತಗೊಳ್ಳಲ್ಲ. ನೀವು ಮಾತ್ರ ಏನಳಿ ಅಂದ್ರೆ ಇಲ್ಲಿಗೆ ಬಂದ್ರೂ ಕೆಲಸ ಮಾಡ್ತಾನೆ ಇದ್ದೀರಾ ಫೋನಲ್ಲಿ. ಅತ್ತೆ, ನನ್ನ ಕೆಲಸದಲ್ಲಿ ಸ್ವಲ್ಪ ರೆಸ್ಟ್ ಅಂತ ಸಿಗುತ್ತೆ, ಆದರೆ ನೀವು ನೋಡಿ ಬ್ರೇಕೇ ಇಲ್ಲ, ಕೆಲಸ ಮಾಡ್ತಾನೆ ಇದ್ದೀರಿ. ಪರವಾಗಿಲ್ಲ ಅಳಿ ಅಂದ್ರೆ ಮನೆ ಅಂದಮೇಲೆ ಕೆಲಸ ಇದ್ದೇ ಇರುತ್ತಲ್ವಾ. ನನಗಿದು ಅಭ್ಯಾಸ ಆಗೋಗಿದೆ ಅಳಿ ಅಂದ್ರೆ. ಅಂದ್ಹಾಗೆ ನೀವು ತಂಬಿಟ್ಟು ಎಲ್ಲಿಂದ ತಂದ್ರಿ? ಹೇಳಿದ್ನಲ್ಲ ಅತ್ತೆ, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಜಾನ್ವೀರ್ ಹೆಸರಲ್ಲಿ ಒಂದು ಸ್ವಲ್ಪ ಲ್ಯಾಂಡ್ ತೊಗೋಬೇಕು ಅಂತ ಹೇಳಿದ್ನಲ್ಲ, ಆ ಓನರ್ ಮನೆಗೆ ಹೋಗಿದ್ದೆ, ಅಲ್ಲಿಂದ ತಂದೆ. ಓ, ಅವ್ರು ಎಷ್ಟು ಒಳ್ಳೆಯವರು ಗೊತ್ತಾ. ಈ ಪ್ರಾಜೆಕ್ಟ್ ಮಾಡಬೇಕು ಅಂತ ಕೇಳಿದಾಗ ಎಲ್ಲರಿಗೂ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಎಲ್ಲರ ಜೀವನ ಉದ್ಧಾರ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ನಾನು ಕೇಳಿದ ತಕ್ಷಣ ಜಾಗ ಕೊಡೋಕೆ ಒಪ್ಕೊಂಡ್ಬಿಟ್ರು. ಹೌದಾ? ಯಾರು? ಅವ್ರ ಹೆಸರು ನರಸಿಂಹಯ್ಯ ಅಂತ. ಅವ್ರ ವೈಫ್ ಹೆಸರು ಲಲಿತಾ.